ಸೂಪರ್ ಸ್ಟಡಿ ಜಿಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 1. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ರಚನೆಯಾಯಿತು? ಆಪ್ಷನ್ ನಂಬರ್ ಎ 1885, ಆಪ್ಷನ್ ನಂಬರ್ ಬಿ 1886, ಆಪ್ಷನ್ ನಂಬರ್ ಸಿ 1884, ಆಪ್ಷನ್ ನಂಬರ್ ಡಿ 1880. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1885 ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಸ್ಥಾಪನೆ ಬಂದ್ಬಿಟ್ಟು 18/12/1885 ಅಂತ ಹೇಳ್ಬೋದು. ಇದರ ಸ್ಥಾಪಕರು ಬಂದ್ಬಿಟ್ಟು ಎ.ಓ. ಹ್ಯೂಮ್ ಮತ್ತು ಅಧ್ಯಕ್ಷರು W.C. ಬ್ಯಾನರ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಬಂಗಾಳದ ವಿಭಜನೆ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1907, ಆಪ್ಷನ್ ನಂಬರ್ ಬಿ 1905, ಆಪ್ಷನ್ ನಂಬರ್ ಸಿ 1906, ಆಪ್ಷನ್ ನಂಬರ್ ಡಿ 1908. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1905 ಅಂತ ಹೇಳ್ಬೋದು. 1905 ಜುಲೈ 19ರಂದು ಲಾರ್ಡ್ ಕರ್ಜನ್ ಅವರು ಇದನ್ನು ಘೋಷಿಸ್ತಾರೆ ಫ್ರೆಂಡ್ಸ್, ಬಂಗಾಳದ ವಿಭಜನೆಯನ್ನು. ಇದನ್ನು 16 ಅಕ್ಟೋಬರ್ 1905ರಂದು ಜಾರಿಗೆ ತರಲಾಯಿತು. ಇದನ್ನು ಕೇವಲ 6 ವರ್ಷಗಳ ನಂತರ 1911ರಲ್ಲಿ ರದ್ದುಗೊಳಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 3. ಸೂರತ್ ವಿಭಜನೆ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1990, ಆಪ್ಷನ್ ನಂಬರ್ ಬಿ 1907, ಆಪ್ಷನ್ ನಂಬರ್ ಸಿ 1906, ಆಪ್ಷನ್ ನಂಬರ್ ಡಿ 1991. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1907 ಅಂತ ಹೇಳ್ಬೋದು. ಇದರ ಅಧ್ಯಕ್ಷರು ಬಂದ್ಬಿಟ್ಟು ರಾಸ್ ಬಿಹಾರಿ ಘೋಷ್. 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 2 ಗುಂಪುಗಳಾಗಿ ವಿಂಗಡಿಸ್ತಾರೆ ಫ್ರೆಂಡ್ಸ್, ಉಗ್ರಗಾಮಿಗಳು ಮತ್ತು ಮಧ್ಯಗಾಮಿಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಸೂರತ್ತಲ್ಲಿ ವಿಭಜನೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 4. ದೆಹಲಿ ದರ್ಬಾರ್ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1914, ಆಪ್ಷನ್ ನಂಬರ್ ಬಿ 1913, ಆಪ್ಷನ್ ನಂಬರ್ ಸಿ 1911, ಆಪ್ಷನ್ ನಂಬರ್ ಡಿ 1912. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1911 ಅಂತ ಹೇಳ್ಬೋದು. ಇದನ್ನು 3 ಬಾರಿ 1877ರಲ್ಲಿ, 1903ರಲ್ಲಿ ಮತ್ತು 1911ರಲ್ಲಿ ನಡೆಸಲಾಯಿತು. 1911ರ ದೆಹಲಿ ದರ್ಬಾರನ್ನು ಆ ವರ್ಷದ ಜೂನ್ ಲಂಡನ್ನಲ್ಲಿ ಕಿಂಗ್ ಜಾರ್ಜ್ ವಿ ಮತ್ತು ರಾಣಿ ಮೇರಿ ಪಟ್ಟಾಭಿಷೇಕವನ್ನು ಆಚರಿಸಲು ಆಯೋಜಿಸಲಾಯಿತು. ಪ್ರಶ್ನೆ 5. ಗದ್ದರ್ ಪಕ್ಷ ರಚನೆ ಯಾವಾಗ ಆಯಿತು? ಆಪ್ಷನ್ ನಂಬರ್ ಎ 1923, ಆಪ್ಷನ್ ನಂಬರ್ ಬಿ 1913, ಆಪ್ಷನ್ ನಂಬರ್ ಸಿ 1934, ಆಪ್ಷನ್ ನಂಬರ್ ಡಿ 1935. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1913 ಅಂತ ಹೇಳ್ಬೋದು. ಸೋಹನ್ ಸಿಂಗ್ ಬಕ್ನಾ ಇದರ ಅಧ್ಯಕ್ಷರಾಗಿರ್ತಾರೆ ಫ್ರೆಂಡ್ಸ್. ಲಾಲ್ ಹರ್ದಯಾಲ್ ನೇತೃತ್ವದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಸೈನ್ ಫ್ರಾನ್ಸಿಸ್ಕೋ 15 ಜುಲೈ 1913ರಂದು ಈ ಗದ್ದರ್ ಪಕ್ಷವನ್ನು ರಚಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 6. ಲಕ್ನೋ ಒಪ್ಪಂದ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1923, ಆಪ್ಷನ್ ನಂಬರ್ ಬಿ 1912, ಆಪ್ಷನ್ ನಂಬರ್ ಸಿ 1916, ಆಪ್ಷನ್ ನಂಬರ್ ಡಿ 1915. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1916 ಅಂತ ಹೇಳ್ಬೋದು. 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಸಹಿ ಹಾಕಲಾಯಿತು. 1916 ಲಕ್ನೋ ಅಧಿವೇಶನದ ಅಧ್ಯಕ್ಷರು ಅಂಬಿಕಾ ಚರಣ್ ಮಂಜುದಾರ್ ಮಧ್ಯಮ ಮತ್ತು ಮೂಲಭೂತವಾದಿಗಳು ಸ್ವರಾಜ್ ಕಲ್ಪನೆಯ ಮೇಲೆ ಮತ್ತೆ ಒಂದಾದರು. ಪ್ರಶ್ನೆಗಳು. ಚಂಪಾರಣ್ಯ ಚಳವಳಿ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1927, ಆಪ್ಷನ್ ನಂಬರ್ ಬಿ 1917, ಆಪ್ಷನ್ ನಂಬರ್ ಸಿ 1928, ಆಪ್ಷನ್ ನಂಬರ್ ಡಿ 1929. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1917 ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯವರ ಮೊದಲ ನಾಗರಿಕ ಅಸಹಕಾರ ಚಳವಳಿ ಇದಾಗಿತ್ತು ಫ್ರೆಂಡ್ಸ್. ಇಂಡಿಗೋ ಕೃಷಿ ರುಜುಕುಮಾರ್ ಶುಕ್ಲಾ ಅವರ ಮನವೊಲಿಸಿದ ಗಾಂಧಿ ಬಿಹಾರದ ಚಂಪಾರಣಕ್ಕೆ ಹೋದರು ಫ್ರೆಂಡ್ಸ್. ಪ್ರಶ್ನೆ 8. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1909, ಆಪ್ಷನ್ ನಂಬರ್ ಬಿ 1915, ಆಪ್ಷನ್ ನಂಬರ್ ಸಿ 1916, ಆಪ್ಷನ್ ನಂಬರ್ ಡಿ 1929. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1919 ಅಂತ ಹೇಳ್ಬೋದು. ಇದು 13 ಏಪ್ರಿಲ್ 1919ರಲ್ಲಿ ಪಂಜಾಬಿನ ಅಮೃತ್ಸರದಲ್ಲಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತದೆ ಫ್ರೆಂಡ್ಸ್. ಇದರ ಜಲಿಯನ್ ವಾಲಾಬಾಗದ ಮುಖ್ಯ ಬಂದ್ಬಿಟ್ಟು ಹಂಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ ಎ 1927, ಆಪ್ಷನ್ ನಂಬರ್ ಬಿ 1926, ಆಪ್ಷನ್ ನಂಬರ್ ಸಿ 1928, ಆಪ್ಷನ್ ನಂಬರ್ ಡಿ
1920. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1920 ಅಂತ ಹೇಳ್ಬೋದು. ಫೆಬ್ರವರಿ 1922ರಲ್ಲಿ ಅಮಾನತುಗೊಳಿಸಲಾಯಿತು ಅಸಹಕಾರ ಚಳವಳಿಯನ್ನು. ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೆಪ್ಟೆಂಬರ್ 1920ರಂದು ಕೋಲ್ಕತ್ತಾದಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಅಸಹಕಾರ ಚಳವಳಿಯನ್ನು ಅನುಮೋದಿಸಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಚೌರಿ ಚೌರ ಚಳವಳಿ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ 1937, ಆಪ್ಷನ್ ನಂಬರ್ ಬಿ 1936, ಆಪ್ಷನ್ ನಂಬರ್ ಸಿ 1938, ಆಪ್ಷನ್ ನಂಬರ್ ಡಿ 1922. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1922 ಅಂತ ಹೇಳ್ಬೋದು. ಇದು ಚೌರಿ ಚೌರ ಘಟನೆ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದ ಗೋರಖ್ಪುರ್ ಅಲ್ಲಿ ನಡೆಯುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಸ್ವರಾಜ್ ಪಕ್ಷ ರಚನೆ ಯಾವಾಗ ಆಯಿತು? ಆಪ್ಷನ್ ನಂಬರ್ ಎ 1927, ಆಪ್ಷನ್ ನಂಬರ್ ಬಿ 1923, ಆಪ್ಷನ್ ನಂಬರ್ ಸಿ 1928, ಆಪ್ಷನ್ ನಂಬರ್ ಡಿ 1929. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1923 ಅಂತ ಹೇಳ್ಬೋದು. ಈ ಸ್ವರಾಜ್ ಪಕ್ಷ ಬಂದ್ಬಿಟ್ಟು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅಂದರೆ ದೇಶಬಂಧು ಅಂತ ಕರೀತಾರೆ ಫ್ರೆಂಡ್ಸ್, ಅವರಿಂದ ಸ್ವರಾಜ್ ಪಕ್ಷ ರಚನೆ ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ನಾಗರಿಕ ಅಸಹಕಾರ ಚಳವಳಿ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1957, ಆಪ್ಷನ್ ನಂಬರ್ ಬಿ 1950, ಆಪ್ಷನ್ ನಂಬರ್ ಸಿ 1930, ಆಪ್ಷನ್ ನಂಬರ್ ಡಿ 1939. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1930 ಅಂತ ಹೇಳ್ಬೋದು. 1930 ಮಾರ್ಚ್ 12ರಂದು ಸಬರಮತಿ ಆಶ್ರಮದಿಂದ ಗುಜರಾತ್ನ ಕರಾವಳಿ ಗ್ರಾಮದ ದಂಡಿಗೆ ಜನರ ದೊಡ್ಡ ಗುಂಪು ನಡೆಯಿತು. ದಂಡಿ ತಲುಪಿದಾಗ ಅವರು ಉಪ್ಪಿನ ನೀರಿನಿಂದ ಉಪ್ಪನ್ನು ಹೊರತೆಗೆಯುವ ಮೂಲಕ ಉಪ್ಪಿನ ನಿಯಮವನ್ನು ಮುರಿದರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1935, ಆಪ್ಷನ್ ನಂಬರ್ ಬಿ 1931, ಆಪ್ಷನ್ ನಂಬರ್ ಸಿ 1966, ಆಪ್ಷನ್ ನಂಬರ್ ಡಿ 1969. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1931 ಅಂತ ಹೇಳ್ಬೋದು. ಗಾಂಧಿ ಇರ್ವಿನ್ ಒಪ್ಪಂದ ಬಂದ್ಬಿಟ್ಟು ಇದು 2ನೇ ದುಂಡು ಮೇಜಿನ ಸಮ್ಮೇಳನದ ನಂತರ ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಪೂನಾ ಒಪ್ಪಂದ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1932, ಆಪ್ಷನ್ ನಂಬರ್ ಬಿ 1935, ಆಪ್ಷನ್ ನಂಬರ್ ಸಿ 1936, ಆಪ್ಷನ್ ನಂಬರ್ ಡಿ 1939. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1932 ಅಂತ ಹೇಳ್ಬೋದು. ಈ ಪೂನಾ ಒಪ್ಪಂದ ಬಂದ್ಬಿಟ್ಟು 24 ಸೆಪ್ಟೆಂಬರ್ 1932ರಂದು ಪುಣೆಯ ಯರವಾಡ್ ಸೆಂಟ್ರಲ್ ಜೈಲಿನಲ್ಲಿ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಮುಚ್ಚಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ ಯಾವಾಗ ಆಯಿತು? ಆಪ್ಷನ್ ನಂಬರ್ ಎ 1936, ಆಪ್ಷನ್ ನಂಬರ್ ಬಿ 1939, ಆಪ್ಷನ್ ನಂಬರ್ ಸಿ 1956, ಆಪ್ಷನ್ ನಂಬರ್ ಡಿ 1959. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1939 ಅಂತ ಹೇಳ್ಬೋದು. 1938 ಹರಿಪುರದ ಅಧಿವೇಶನ ನಡೆಯಿತು ಮತ್ತು 1939ರಲ್ಲಿ INCಯ ತ್ರಿಪುರಾ ಅಧಿವೇಶನ ನಡೆಯುತ್ತದೆ ಫ್ರೆಂಡ್ಸ್. ಅದಾದ ನಂತರ ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ 1939ರಲ್ಲಿ ಆಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16. ಭಾರತ ಬಿಟ್ಟು ತೊಲಗಿ ಚಳವಳಿ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1965, ಆಪ್ಷನ್ ನಂಬರ್ ಬಿ 1945, ಆಪ್ಷನ್ ನಂಬರ್ ಸಿ 1942, ಆಪ್ಷನ್ ನಂಬರ್ ಡಿ 1962. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1942 ಅಂತ ಹೇಳ್ಬೋದು. ಈ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಮಾಡಿದವರು ಮಹಾತ್ಮ ಗಾಂಧೀಜಿಯವರು ಫ್ರೆಂಡ್ಸ್. ಇದರ ಧ್ಯೇಯವಾಕ್ಯ ಬಂದ್ಬಿಟ್ಟು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಆಪರೇಷನ್ ಜೀರೋ ಅವರು ಬಾಂಬೆ ಅಧಿವೇಶನದಲ್ಲಿ ಈ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 17. ಕ್ಯಾಬಿನೆಟ್ ಮಿಷನ್ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1965, ಆಪ್ಷನ್ ನಂಬರ್ ಬಿ 1946, ಆಪ್ಷನ್ ನಂಬರ್ ಸಿ 1961, ಆಪ್ಷನ್ ನಂಬರ್ ಡಿ 1962. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1946 ಅಂತ ಹೇಳ್ಬೋದು. ಈ ಮಿಷನ್ ಅನ್ನು ರೂಪಿಸಿದವರು 3 ಪುರುಷರು: A.V. ಅಲೆಕ್ಸಾಂಡರ್, ಸ್ಟಾಫರ್ಡ್ ಕ್ರಿಪ್ಸ್, ಪ್ಯಾಥಿಕ್ ಲಾರೆನ್ಸ್. ಅಧ್ಯಕ್ಷ ಬಂದ್ಬಿಟ್ಟು ಸ್ಟಾಫರ್ಡ್ ಕ್ರಿಪ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.